ನೀವೇನ್ ಮಾಡ್ತೀರಾ? ನಾವು ರೊಟ್ಟಿ ಮಾಡ್ತಾ ಇದೀವಿ. ಯಾವ ರೊಟ್ಟಿ? ಜೋಳದ ರೊಟ್ಟಿ. ಚಪಾತಿ? ಚಪಾತಿ ಗೋಧಿ ಹಿಟ್ಟು. ಮತ್ತೆ ಇದು ಮೆಂತೆ ರೊಟ್ಟಿ ಅವೆಲ್ಲ ಯಾವಾಗ ಮಾಡ್ತೀರಾ? ಸಾಯಂಕಾಲ ಬರೀ ರೊಟ್ಟಿ ಅಷ್ಟೇ? ರೊಟ್ಟಿ ಚಪಾತಿ. ನೀವು ರೊಟ್ಟಿ ತಟ್ಟಕ್ ಬದಿಸ್ಕೊಳ್ತೀರಾ? ನಾವು ಜಿಗಿ ಹಾಕಿರ್ತೀವಿ. ಜಿಗುಟ್ ಅಂತೇಳಿ ನೀರು ಕಾಸಿ ಅದನ್ನ ತೆಗೆದಿಟ್ಟು ಆಮೇಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ನಾಡಿ ನೀವು ತಟ್ಟದು ನೋಡಿ ಎಷ್ಟು ಫಾಸ್ಟ್ ಆಗಿ ತರ್ತಾ ಇದ್ದಾರೆ ರೊಟ್ಟಿನ. ರೊಟ್ಟಿ ತಟ್ಟದ ಸೌಂಡ್ ಅಂತೂ ಒಂಥರ ಮಜಾ, ಒಂಥರ ರಿದಮಿಕ್ ಆಗಿ ತರ್ತಾ ಇರ್ತಾರೆ ರೊಟ್ಟಿನ. ಸೊ ನೀವು ಬನ್ನಿ, ಈ ಜಾಗ ಇರೋದು ಅಣ್ಣ ನಿಮ್ಮ ಖಾನಾವಳಿ ಎಲ್ಲ ಬರುತ್ತೆ? ಸರ್ ನಮ್ಮ ಖಾನಾವಳಿ ಬಂದ್ಬಿಟ್ಟು MS ರೋಡ್ ಮದರದೇಶ ಸ್ಕೂಲ್ ಪಕ್ಕದಲ್ಲಿ ನಮ್ಮ ಹೋಟೆಲ್ ಅಪೋಸಿಟ್ BK ಮೋಟರ್ಸ್ ಅಪೋಸಿಟ್ ಅಲ್ಲಿ ಹೋಟೆಲ್ ಬರೋದು. ಪಕ್ಕದಲ್ಲಿ ಬಂದು ಉಡುಪಿ ವೆಜ್ ಅಂತ ಬರುತ್ತೆ, ಉಡುಪಿ ವೆಜ್, ಅದ್ರ ಪಕ್ಕದಲ್ಲಿ ನಮ್ಮ ಹೋಟೆಲ್ ಬರುತ್ತೆ. ನಮ್ ಸಬ್ಸ್ಕ್ರೈಬರ್ಸ್ ಬಂದ್ರೆ ಏನಂತೀರಾ? ಸೊ ತುಂಬಾ ನೋಡ್ಲಿ, ಅವರು ಬರ್ಲಿ, ನಮ್ ಟೇಸ್ಟ್ ನೋಡ್ಲಿ, ಟೇಸ್ಟ್ ಹಂಗೆ ತುಂಬ ಬರ್ತಾ ಇರ್ಲಿ, ನಂಗೆ ತುಂಬಾ ಸಂತೋಷ ಆಯ್ತು. ಹಂಗಂದ್ರೆ ನಮ್ ಊಟ ಎನಿ ಟೈಮ್ ಹೈಜೆನಿಕ್ ಆಗಿರುತ್ತೆ, ಹೋಮ್ ಮೇಡ್ ಇರುತ್ತೆ. ಎಲ್ಲ ರೊಟ್ಟಿನೂ ಇಲ್ಲೇ ಲೈವ್ ಆಗಿ ಮಾಡಿ ಕೊಡ್ತೀವಿ, ಚಪಾತಿನೂ ಎಲ್ಲ ಲೈವ್ ಆಗಿ ಮಾಡ್ತೀವಿ, ಯಾವ ರೆಡಿಮೇಡ್ ಎಲ್ಲ ಯೂಸ್ ಮಾಡಲ್ಲ. ಪ್ರತಿಯೊಂದೂ ಐಟಮ್ ಎಲ್ಲ ಹೈಜೆನಿಕ್ ಆಗಿ ಇರುತ್ತೆ ನಮ್ಮ ಹತ್ರ. ಏನ್ ಕಾಳು ಯೂಸ್ ಮಾಡ್ಲಿ, ಏನ್ ಯೂಸ್ ಮಾಡ್ಲಿ, ಆಯ್ತು ಜೋಳ ಏನೆಲ್ಲ ನಮ್ಮ ಊರಿಂದ ತಂದ್ಬಿಟ್ಟು ನಮ್ಮ ಹೊಲದಲ್ಲಿ ಬೇರೆ ತರ್ತೀವಿ, ಬೇರೆ ಎಲ್ಲ ತಗೊಂಡು ಇದು ಮಾಡಲ್ಲ. ಬನ್ನಿ, ಟೇಸ್ಟ್ ಮಾಡಿ, ಆಮೇಲೆ ಸೊ ಗೈಸ್, ಬಸವನ ಖಾನಾವಳಿ ಅಂತೂ ಫಸ್ಟ್ ಕ್ಲಾಸ್ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಲಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ತಿಳಿಸಿ. ಮತ್ತೆ ನಮ್ಮ ಈ MS ಇರೋ ಬಸವನ ಖಾನಾವಳಿ ಮೆಸ್ಸಿಗೆ ದಯವಿಟ್ಟು ಬನ್ನಿ, ಎಲ್ಲರೂ ಬಂದು ಇಲ್ಲಿ ರೊಟ್ಟಿ ಹೇಗಿತ್ತು ಅಂತ ನಿಮ್ದು ಟೇಸ್ಟ್ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಗೈಸ್, ಮತ್ತೆ ಸಿಗೋಣ ಇನ್ನೊಂದು ಫುಡ್ ಬ್ಲಾಗ್ ಅಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್. ಬಾಯ್ ಬಾಯ್.